ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ವಿಷಯ ಏನಂದರೆ, ಲಕ್ಕಿ ಭಾಸ್ಕರ್ ಆ ಚಿತ್ರದ ಬಗ್ಗೆ ಒಂದು ರಿವ್ಯೂ ಕೊಡೋಣ ಅಂತ ಬರ್ತಾಯಿದ್ದೀನಿ. ಇದೇ ಪ್ರಥಮ ರಿವ್ಯೂ ಕೊಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ ನಿಮಗೆ. ಏನಂದರೆ, ಈ ಚಿತ್ರದ ವಿಶೇಷ ಮತ್ತು ಸ್ಟೋರಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಲಕ್ಕಿ ಭಾಸ್ಕರ್ ಇದು ವೆಂಕಿ ಅಟ್ಲೂರಿ ಅವರ ಡೈರೆಕ್ಷನಲ್ಲಿ ಮೂಡಿಬಂದಿರುವಂಥ ಚಿತ್ರ. ಈ ಚಿತ್ರ ಬಂದ್ಬಿಟ್ಟು ಭಾಸ್ಕರ್ ಅನ್ನೋ ಪಾತ್ರವೇ ಮುಖ್ಯ. ಇಲ್ಲಿ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಅವನಲ್ಲಿರುವಂಥ ಒಂದು ಬಡತನ, ಸಾಲ, EMIಗಳು, ತಂದೆ ಮತ್ತು ತಮ್ಮನ ತಂಗಿಯ ಜವಾಬ್ದಾರಿಗಳು ತುಂಬ ಇರುತ್ತೆ ಅವನಿಗೆ. ಆದರೆ ಅವನದೇ ಆದ ಒಂದು ಲೈಫ್ ಅನ್ನೋದು ಲೀಡ್ ಮಾಡಲಿಕ್ಕೆ ಆಗ್ತಾನೆ ಇರೋದೇ ಇಲ್ಲ ಅವನಿಗೆ. ಮತ್ತು ಮನೆಯವನ್ನೆಲ್ಲ ತುಂಬ ರಿಚ್ಚಾಗಿ ನೋಡ್ಕೊಬೇಕು ಅಂಥೇಳಿ ಒಂದು ಸಣ್ಣ ರಿಸ್ಕ್ಗೆ ಅವನು ಕೈ ಹಾಕ್ತಾನೆ. ಸೊ ಅದು ಏನು ಅಂತ ನೀವು ಮೂವಿ ನೋಡಲೇಬೇಕು. ಆದರೆ ಇದರಲ್ಲಿ ಮುಖ್ಯವಾಗಿ ಇಡೀ ಸಿನಿಮಾನೇ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅದು ಒಂದಲ್ಲ ಎರಡಲ್ಲ, ಎಲ್ಲ ಸನ್ನಿವೇಶಗಳು ಅತಿ ಅದ್ಭುತವಾಗಿ ಮೂಡಿಬಂದಿದೆ. ಈ ಡೈರೆಕ್ಷನ್ನಲ್ಲಿ ವೆಂಕಿ ಅಟ್ಲೂರಿ ಅವರು ಕಮ್ಬ್ಯಾಕ್ ಆಗಿದ್ದಾರೆ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಅನಿಸೋದಿಲ್ಲ. ಮತ್ತು ನಾಯಕ ಮತ್ತು ಇನ್ನೊಂದೇನು ಅಂದರೆ, ದುಡ್ಡು ಅನ್ನೋ ಒಂದು ಪಾತ್ರದಲ್ಲೇ ಇದು ಓಡ್ತಾ ಇರುತ್ತೆ ಕತೆ. ಈ ಎರಡು ಪಾತ್ರದಲ್ಲೇ ದುಡ್ಡು ಅದ್ರ ಹಿಂದೆನೇ ಹೋಗುತ್ತೆ, ನಿಮ್ಮನ್ನು ಪಾತ್ರದ ಹಿಂದೆನೇ ಕರ್ಕೊಂಡು ಹೋಗುತ್ತೆ ಮತ್ತು ಅಲ್ಲೇ ಕೂರಿಸುತ್ತೆ. ಎದ್ದೊಳಕ್ಕೂ ಕೂಡ ನಿಮ್ಗೆ ಸಮಯ ಕೊಡೋದಿಲ್ಲ. ಮತ್ತೊಂದು ತಿರುವು ಏನಂದರೆ, ಇದರಲ್ಲಿ ಇನ್ನೇನು ಆಗೋಯ್ತಪ್ಪ ಕತೆ, ಒಂದು ಹೀರೋ ಕತೆ ಅನ್ನೋ ಟೈಮಲ್ಲಿ ಮತ್ತೊಂದು ತಿರುವು ಕೊಡುತ್ತೆ. ತಿರುವಿಂದೇ ತಿರುವು ಕೊಡ್ತಾನೆ ಇರುತ್ತೆ ನಿಮಗೆ ಬಹಳ ಅತಿ ಅಮೋಘ ಅಂತ ನಿಮಗೆ ಅಂತ ಅನಿಸ್ಬಿಡುತ್ತೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಸಂಬಂಧಗಳು ಅಂದರೆ, ತಂದೆ ಯಾರೇ ಇರ್ಬೋದು, ತಾಯಿ ಇರ್ಬೋದು, ಮತ್ತು ಅಕ್ಕ ತಂಗಿ ಬಂಧು ಬಳಿ ಯಾವುದೇ ಸಂಬಂಧ ಇರ್ಬೋದು, ಆ ಒಂದು ಕಷ್ಟಕ್ಕೆ ಕನೆಕ್ಟ್ ಆಗಿರ್ತಾರೆ ಅವರು. ಇಲ್ಲಿ ಬಹಳ ತುಂಬ ಚೆನ್ನಾಗಿ ಎಲ್ಲ ಪಾತ್ರಗಳು ಬೆಸ್ಟಾಗಿ ಕೊಟ್ಟಿದ್ದಾರೆ. ಮತ್ತು 1990ಗೆ ಅಂದರೆ 1990ನೇ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ಕಾಲದ ವಾಹನಗಳು, ಆ ಕಾಲದ ದುಡ್ಡು ಚಲಾವಣೆ, ಬ್ಯಾಂಕಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಅನ್ನೋದು ಕೂಡ ನಮಗೆ ನಿಖರವಾಗಿ ಡೈರೆಕ್ಟ್ ಅವ್ರು ತೋರಿಸ್ತಾರೆ. ಕಾಮಿಡಿ ಕೂಡ ಸ್ವಲ್ಪ ಇದೆ, ಅಷ್ಟಾಗೇನಿಲ್ಲ, ಪರವಾಗಿಲ್ಲ, ನೋಡ್ಬೋದು ಆರಾಮಾಗಿ. ಮತ್ತು ಸ್ಕ್ರೀನ್ ಪ್ಲೇ ರೈಟಿಂಗ್ ಚೆನ್ನಾಗಿದೆ. ಬ್ಯಾಂಕಲ್ಲಿ ವ್ಯವಹಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಭಾಸ್ಕರ್ ಅನ್ನೋ ಪಾತ್ರದಲ್ಲಿ ನೀವು ತಲ್ಲೀನರಾಗ್ತೀರ, ಇದಂತೂ ನಿಜ. ನಾನು ಹೇಳೋದ್ರಲ್ಲ, ನೀವು ನೋಡಿ, ಒಂದು ಸಲ ನೋಡಿ ಗೊತ್ತಾಗುತ್ತೆ ನಿಮಗೆ ಚಿತ್ರ ಯಾವ ಥರ ಮೂಡಿ ಬಂದಿದೆ ಅಂತ ಕೂಡ ನೀವು ಹೇಳ್ತೀರ. ಕನ್ನಡದಲ್ಲಿದೆ, ತೆಲುಗಲ್ಲಿದೆ, ತಮಿಳಲ್ಲಿದೆ, ಹಿಂದಿಲೂ ಕೂಡ ಇದೆ. ತುಂಬ ಚೆನ್ನಾಗಿದೆ. ಇದೇನೆಂದರೆ, ದುಲ್ಕರ್ ಸಲ್ಮಾನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೀರೋಯಿನ್ ಬಂದ್ಬಿಟ್ಟು ಮೀನಾಕ್ಷಿ ಚೌಧರಿ. ಸಾಯಿ ಕುಮಾರ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. 100% ನಿಮಗೆ 100ಕ್ಕೆ 100ರಷ್ಟು ಸಂತೋಷ ನೀಡುತ್ತೆ ಮತ್ತು ಒಳ್ಳೆ ಗುಡ್ ಮೂವಿ ಅಂತ ನಿಮ್ಗೆ ಅನಿಸುತ್ತೆ. ಒಂದೇ ಒಂದು ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು JV ಪ್ರಕಾಶ್ ಕುಮಾರ್ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮ್ಮನ್ನು ಎಲ್ಲೂ ಕೂಡ ಬೋರ್ ಅಂತ ಅನಿಸೋದಿಲ್ಲ, ಇದು ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ನೋಡಿ. ಹಾಗೆ ನಮ್ಮ ಕನ್ನಡ ಚಿತ್ರವನ್ನು ನೋಡಿ. ಇದನ್ನು ಕೂಡ ಕನ್ನಡದಲ್ಲೇ ಬಿಟ್ಟಿದ್ದಾರೆ, ಕನ್ನಡದಲ್ಲೇ ನೋಡಿ. ಜೈ ಕರ್ನಾಟಕ, ಜೈ ಕನ್ನಡ ಮಾತೆ, ಜೈ 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 ಕನ್ನಡ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ, ವಂದನೆಗಳು. ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.